ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾ ಸಾಗರ್. ಇವತ್ತು ನಾನು ಹುಬ್ಳಿ ರೈಲ್ವೆ ಸ್ಟೇಷನ್ ಫುಲ್ ವಿಡಿಯೋ ಲಾಗ್ ಮಾಡ್ತಾ ಇದ್ದೀನಿ. ಈ ಹುಬ್ಳಿ ರೈಲ್ವೆ ಸ್ಟೇಷನ್ನು ವಿಶ್ವದಲ್ಲೇ ಒಂದು ರೆಕಾರ್ಡ್ ಮಾಡಿದೆ. ಅದೇನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಕ್ಚುಲಿ ಸೌತ್ ಕರ್ನಾಟಕದವರಿಗೆ ಹುಬ್ಳಿ ಅಂದರೆ ನಾರ್ತ್ ಕರ್ನಾಟಕ ಅಲ್ವಾ, ಅಲ್ಲಿ ಸಿಕ್ಕಾಬಟ್ಟೆ ಬಿಸಿಲಿರುತ್ತೆ ಹಾಗೆ ಹೀಗೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಆ್ಯಕ್ಚುಲಿ ಹೇಗಿದೆ ಅಂದರೆ ಹುಬ್ಳಿ ಮಲ್ನಾಡ್ ಸೈಡ್ ವೆದರ್ ಹೆಂಗಿರುತ್ತೆ ಅದೇ ಥರ ಇದೆ. ಇದು ಮೇನ್ ರೋಡ್ ಎಂಟ್ರೆನ್ಸಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಅದೆಲ್ಲ ಫ್ರಂಟ್ ಸೈಡ್. ಇದು ಎಂಟ್ರೆನ್ಸ್, ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್. ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಇದೆ. ಹಾಗೆ ಇಲ್ಲಿ ಶ್ರೀ ಸದ್ಗುರು ಶ್ರೀ ಸಿದ್ದರಾಡಿ ಸ್ವಾಮೀಜಿ ಟೆಂಪಲ್ ಒಂದು ಸ್ಟ್ಯಾಚ್ಯೂ ಇದೆ ಫ್ರಂಟಿಂದ ಎಂಟ್ರೆನ್ಸ್ ಆಗಬೇಕಾದಾಗ. ನೆಕ್ಸ್ಟು ಅದರ ಎದುರುಗಡೆನೆ ಆಟೋ ಸ್ಟ್ಯಾಂಡ್ ಇದೆ. ಅಲ್ಲಿ ಮುಂದೆ ಬೈಕ್ ಸ್ಟ್ಯಾಂಡ್ ಇದೆ. ಈ ಬೈಕ್ ಸ್ಟ್ಯಾಂಡಲ್ಲಿ ಹೆವಿ ದೊಡ್ಡದೆ, ಬಟ್ ಇಲ್ಲಿ ಕಾಂಟ್ರಾಕ್ಟರ್ ತಗೊಂಡವರು ಹೆವಿ ಪ್ರಾಫಿಟ್ ಮಾಡ್ತಾರೆ. ಒಂದಿನಕ್ಕೆಲ್ಲ 24 ಅವರ್ಸಿಗೆ. ಹಾಗೆ ಇದು ಎಂಟ್ರೆನ್ಸ್ ಸ್ಟಾರ್ಟಿಂಗು. ಇದು ಬ್ಯಾಕ್ ಸೈಡಿಂದ ರೈಲ್ವೆ ಹಾಸ್ಪಿಟಲ್ ಅಲ್ಲಿಂದ ಮತ್ತೊಂದು ಎಂಟ್ರೆನ್ಸ್ ಇದೆ ಪ್ಲಾಟ್ಫಾರ್ಮ್ 5 ಕಡೆ ಹೋಗೋಕ್ಕೆ. ಇದು ಬ್ಯಾಕ್ ಸೈಡಿಂದ ಮುಂದೆ ಎಲ್ಲ ಪಾರ್ಕಿಂಗ್ ಎಲ್ಲ ಇದೆ. ಹಾಗೆ ಫ್ರಂಟ್ ಸೈಡಿಂದ ಗಾಂಧೀಜಿ ಸ್ಟ್ಯಾಟ್ಯೂ, ಸ್ವಚ್ಛ ಭಾರತ್, ಒಂದು ಸ್ವಲ್ಪ ಫ್ಲವರ್ ಡೆಕೋರೇಷನ್ ಎಲ್ಲ ಇದೆ. ಸೊ ಇದು ಎಂಟ್ರೆನ್ಸ್. ಲೆಫ್ಟ್ ಸೈಡು ಹೋಟೆಲ್. ಹಾಗೆ ಇಲ್ಲಿ ಎಂಟ್ರೆನ್ಸ್ ಡೋರ್. ಇಲ್ಲಿ ರೈಟ್ ಸೈಡಲ್ಲಿ ಟಿಕೆಟ್ ಎಲ್ಲ ಕೊಡ್ತಾರೆ, ಟಿಕೆಟ್ ಕೌಂಟರ್. ಇದು ಇಲ್ಲಿ ಮೇಲ್ಗಡೆ ಡಾರ್ಮೆಂಟ್ರಿ ಇದೆ, ಎಂಟ್ರೆನ್ಸ್ ಸೆನ್ಸರ್. ಇದು ಮಾಮೂಲಿ ಎಂಟ್ರೆನ್ಸ್ ಪ್ಲಾಟ್ಫಾರ್ಮ್ 1 ಕಡೆ. ಈ ಸೈಡಿಂದ ಎಸ್ಕಲೇಟರ್ ಆ್ಯಂಡ್ ಸ್ಟೆಪ್ಸ್ ಎಲ್ಲ ಇದೆ. ನೆಕ್ಸ್ಟು 3, 2, 4, 5 ಪ್ಲಾಟ್ಫಾರ್ಮಿಗೆ ಹೋಗೋಕ್ಕೆ. ಪ್ಲಾಟ್ಫಾರ್ಮ್ 1 ಇದೆ. ಪ್ಲಾಟ್ಫಾರ್ಮ್ 1 ಇದು ಧಾರವಾಡ ಸೈಡ್ ಹೋಗೋದು. ಇದು ಪ್ಲಾಟ್ಫಾರ್ಮ್ 2. ನೆಕ್ಸ್ಟು ಪ್ಲಾಟ್ಫಾರ್ಮ್ 3, 4. ಎಂಟ್ರೆನ್ಸಲ್ಲಿ ಡಿಸೈನ್ ಎಲ್ಲ ಇದೆ, ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತೆಲ್ಲ. ಈ ಹುಬ್ಳಿ ರೈಲ್ವೆ ಸ್ಟೇಷನಲ್ಲಿ ಟೋಟಲ್ 10 ಟ್ರ್ಯಾಕ್ ಲೈನ್ ಇದೆ. ಇದು ಮುಂಚೆ ಹಳೆ ಇದ್ದಿದ್ದು ರೈಲ್ವೆ ಸ್ಟೇಷನ್ ಇದೆ, ಹುಬ್ಳಿ ರೈಲ್ವೆ ಸ್ಟೇಷನು. ಇಲ್ಲಿ ಸ್ಟಾರ್ಟಿಂಗ್ ಬಂದರೆ ಈಗ ಹೋಗ್ತಾ ಪ್ಲಾಟ್ಫಾರ್ಮ್ 1. ಇಲ್ಲೆಲ್ಲ ಹೋಟೆಲ್ ಎಲ್ಲ ಇದೆ. ಅದೇ ಪ್ಲಾಟ್ಫಾರ್ಮ್ 1, ನೆಕ್ಸ್ಟ್ 2, ಅದ್ರ ಪಕ್ಕದಲ್ಲಿ 4, 5 ಆ ಥರ ಇದೆ. ಹಾಗೆ ನಾನು ಅಂದೆ ವರ್ಲ್ಡ್ ರೆಕಾರ್ಡ್ ಅಂತ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ವರ್ಲ್ಡ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ 1507 ಮೀಟರ್, 1.5 ಕಿಲೋಮೀಟ್ರ್ ಇದೆ. ಇದೇ ರೆಕಾರ್ಡಲ್ಲಿ ಆಗಿರೋದು. ಇದು ಹೇಗಾಯಿತು ಅಂದರೆ, ಈಗ ಇದೆಯಲ್ಲ ಇದು ಪ್ಲಾಟ್ಫಾರ್ಮ್ 1. ಈ ಪ್ಲಾಟ್ಫಾರ್ಮ್ 1ಇಂದ ನೆಕ್ಸ್ಟು 3/4 ಕಿಲೋಮೀಟ್ರ್ ಆದಮೇಲೆ ಮತ್ತೊಂದು ಸ್ಟೇಷನ್ ಮಾಡಿದ್ದಾರೆ. ಹಾಗೆ ಇದು ಅಂಡರ್ಗ್ರೌಂಡ್ ಇದೆ. ಅಂಡರ್ಗ್ರೌಂಡಿಂದ 4, 5, 6ನೇದಕ್ಕೆ ಹೋಗೋದಕ್ಕೆ. ಇದ್ರ ಇವಾಗ ಕಾಣ್ತಿದೆಯಲ್ಲ ಪಕ್ಕದಲ್ಲಿ, ಈ ಪಕ್ಕದಲ್ಲಿ ಪ್ಲಾಟ್ಫಾರ್ಮ್ 6, 7. ಇದು ಇಲ್ಲಿಂದ ಸ್ಟಾರ್ಟ್ ಆಗಲ್ಲ. ಇದು ಏನಾದರೂ ಟ್ರೈನ್ ಎಲ್ಲ ಬಂದರೆ ಎಕ್ಸ್ಟ್ರಾ ಇಂಜಿನ್ ಇದ್ದರೆ ಸ್ಟಾಪ್ ಮಾಡೋಕ್ಕೆ ಇಲ್ಲಿ ಇದೆ. ಈ ಲೆಂತೆಸ್ಟ್ ಪ್ಲಾಟ್ಫಾರ್ಮ್ ಇದೆಯಲ್ಲ, ಇದು 2023ಲಿ ಇನಾಗ್ರೇಷನ್ ಆಯಿತು. ಅದರಲ್ಲಿ GM ಆಗಿದ್ದರು, ರೈಲ್ವೆ GM ಸಂಜೀವ್ ಕಿಶೋರ್ ಅಂತ. ಅವ್ರ ಟರ್ಮಲ್ಲಿ ಇದೊಂದು ರೆಕಾರ್ಡ್ ಇರಲಿ ಅಂತ ಮಾಡಿದರು. ನೋಡಿ ಈ ಸೈಡು ಧಾರವಾಡ ಸೈಡು. ಇದು ಮುಂದೆ ಹೋದರೆ 2 ಬರುತ್ತೆ. ಲೆಫ್ಟಿಗೆ ಹೋದರೆ ಗದಗಿಂದ ಬಿಜಾಪುರ, ಗದಗಿಂದ ಗುಂಟ್ಕಲ್ಲು ಆ ಸೈಡ್. ನೋಡಿ ನೆಕ್ಸ್ಟಲ್ಲಿ ಪ್ಲಾಟ್ಫಾರ್ಮ್ 2. ಇದು ಹೇಳಿದ್ನಲ್ಲ, ಲೆಫ್ಟಿಗೆ ಹೋದರೆ ಗದಗ ಸೈಡು. ಇನ್ನು ರೈಟಿಗೆ ಹೋದರೆ ಅರಸೀಕೆರೆಯಿಂದ ಬೆಂಗಳೂರು, ಮಂಗಳೂರು, ಮೈಸೂರು ಆ ಥರ ಹೋಗ್ಬೋದು. ಸ್ವಾಮೀಜಿ ಹುಬ್ಳಿ ಜಂಕ್ಷನ್ ಬೋರ್ಡ್ ಇದೆ. ಈಗ ನೆಕ್ಸ್ಟ್ ಇವಾಗ ಇಲ್ಲಿ ಸಿಗ್ನಲ್ ಕಾಣ್ತಿದೆಯಲ್ಲ, ಇದು ಇಲ್ಲಿಗೆ ಪ್ಲಾಟ್ಫಾರ್ಮ್ 1ಇಂದ 5 ತನಕ ಇಲ್ಲಿ ಎಂಡ್ ಆಗುತ್ತೆ. ಇವರು ನೆಕ್ಸ್ಟು 6, 7, 8 ಪ್ಲಾಟ್ಫಾರ್ಮ ಇದರಿಂದ ಈ ಇದೆಯಲ್ಲ ಇದರಿಂದ ಎಕ್ಸ್ಟೆಂಡ್ ಮುಂದಕ್ಕೆ ತಗೊಂಡಿದ್ದಾರೆ. ನೋಡಿ ಇವಾಗ ಕಾಣ್ತಾ ಇದೆಯಲ್ಲ ಮುಂದಕ್ಕೆ, ಅದು ಈಗ ಹೊಸ ಸ್ಟೇಷನ್ನು. 6ನೇ ಪ್ಲಾಟ್ಫಾರ್ಮ್, 7ನೇ ಪ್ಲಾಟ್ಫಾರ್ಮ್. ಈಗ ಒಂದು ಇದೆಯಲ್ಲ, ಒಂದೇ ಪ್ಲಾಟ್ಫಾರ್ಮ್ ಇದೆಯಲ್ಲ, ಅದ್ರ ಮುಂದಕ್ಕೆ
900 ಮೀಟ್ರ್ ಮುಂದಕ್ಕೆ ಹೋದರೆ ನಿಮಗೆ 8ನೇ ಪ್ಲಾಟ್ಫಾರ್ಮ್ ಸಿಗುತ್ತೆ. ಹಾಗಾಗಿ ಇದು ಫುಲ್ ಲೆಂತ್ ಆಯಿತು. ಮುಂಚೆ ಉತ್ತರ ಪ್ರದೇಶದ ಗೋರಖ್ಪುರ ಸ್ಟೇಷನ್ ಇತ್ತು. ಅದು 1366 ಮೀಟರ್ ಇತ್ತು. ಅದು ರೆಕಾರ್ಡಲ್ಲಿತ್ತು. ಆ ರೆಕಾರ್ಡ್‌ನ ಇದು ಬ್ರೇಕ್ ಮಾಡಿದೆ. ಇವರೇನೋ ರೆಕಾರ್ಡ್ ಆಗಲಿ ಅಂದ್ಬಿಟ್ಟು ಮಾಡಿದರು. ಬಟ್ ಪ್ಯಾಸೆಂಜರಿಗೆ ಹೆವಿ ಹಿಂಸೆ ಆಗುತ್ತೆ. ಇಲ್ಲಿಂದ ಸ್ಟೇಷನಿಂದ ನೆಕ್ಸ್ಟು ಅಲ್ಲಿಗೆ ಹೋಗಬೇಕು ಅಂದರೆ 6 ಪ್ಲಾಟ್ಫಾರ್ಮಿಗೆಲ್ಲ ಹೋಗಬೇಕು ಅಂದರೆ 1 ಕಿಲೋಮೀಟ್ರ್ ನಡ್ಕೊಂಡೇ ಹೋಗಬೇಕು. ಸೊ ಲಗೇಜ್ ಗಿಗೇಜ್ ಎಲ್ಲ ಇದ್ದರೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ಇದು ಹೇಳಿದ್ನಲ್ಲ, ಈಗ ಟ್ರೈನ್ ಹೋಗ್ತಿದೆಯಲ್ಲ ಅಲ್ಲಿಂದ ಲೆಫ್ಟಿಗೆ ಹೋದರೆ ಗದಗಿಂದ ಬಿಜಾಪುರ, ಗದಗಿಂದ ಬಳ್ಳಾರಿ, ಗುಂಟ್ಕಲ್, ಮಂತ್ರಾಲಯ ಆ ಸೈಡ್ ಹೋಗುತ್ತೆ. ರೈಟ್ ಸೈಡಲ್ಲೆಲ್ಲ ಹೋದರೆ ದಾವಣಗೆರೆ, ಅರಸೀಕೆರೆಯಿಂದ ಮೈಸೂರು ಕಡೆ ಒಂದು ರೂಟು, ಮಂಗಳೂರು ಕಡೆ ಒಂದು ರೂಟು, ಬೆಂಗಳೂರು ಕಡೆ ಹೋಗುತ್ತೆ. ಇದು ಬ್ಯಾಕ್ ಸೈಡಿಗೆ ಬಂದರೆ ಧಾರವಾಡದಿಂದ ಬೆಳಗಾಮು ಮತ್ತು ಧಾರವಾಡದಿಂದ ಈಚೆ ಗೋವಾ ಸೈಡೆಲ್ಲ ಹೋಗುತ್ತೆ ಹಿಂದಕ್ಕಿರೋದು. ಈಗ ನೋಡಿ ಅಲ್ಲಿಂದ ಇಲ್ಲಿಗೆ ಈಗ ಒಂದು ಕಿಲೋಮೀಟ್ರ್ ಬಂದೆ. ನೆಕ್ಸ್ಟು ಇದು ಈಗ 1ರಿಂದ ಎಕ್ಸ್ಟೆನ್ಷನ್ ಮಾಡಿರೋದು ಪ್ಲಾಟ್ಫಾರ್ಮು. ಈಗ ಮುಂದೆ ಒಂದು ಟ್ರೈನ್ ಕಾಣ್ತಾ ನಿಂತಿದೆಯಲ್ಲ ಅದು 8 ಪ್ಲಾಟ್ಫಾರ್ಮು. ಅದು ನೆಕ್ಸ್ಟು ಇದೆಯಲ್ಲ ಲೆಫ್ಟ್ ಸೈಡಿಗೆ ಅದು 7, ಅದು ನೆಕ್ಸ್ಟು 6. ರೈಲ್ವೆ ಸ್ಟೇಷನ್ ಮಾಡೋಕ್ಕೆ ಮಿನಿಮಮ್ 750 ಮೀಟರ್ ಆದರೂ ಇರಬೇಕು. ಯಾಕೆ ಅಂದರೆ ಮ್ಯಾಕ್ಸಿಮಮ್ ಲೆಂತ್ ಟ್ರೈನ್ ಒಂದು ಗೂಡ್ಸ್ ಆಗಲಿ ಅಥವಾ ಪ್ಯಾಸೆಂಜರ್ ಆಗಲಿ 700 ಮೀಟರ್ ಇರುತ್ತೆ. 50 ಮೀಟರು ಕ್ಲಿಯರೆನ್ಸ್ ಆಗಿರಬೇಕು. ಅಂದರೆ 750 ಮೀಟರು ಇರಬೇಕು. ಇವಾಗ ಇಲ್ಲಿ ಬರಬೇಕು ಅಂದಾಗ ಮುಂದೆ ಎಂಟ್ರೆನ್ಸಿಂದ ಮತ್ತೊಂದು ಹೊರಗಡೆಯಿಂದ ವೆಹಿಕಲೆಲ್ಲ ಬರೋಕ್ಕೆ ರೋಡೆಲ್ಲ ಇದೆ. ಥ್ರೂ 1-1.5 ಕಿಲೋಮೀಟರ್ ಆಗುತ್ತೆ. ಇದೇ ಪ್ಲಾಟ್ಫಾರ್ಮಿಗೆ ಬರಬೇಕು ಅಂದರೆ ಈಗ 6, 7, 8 ಪ್ಲಾಟ್ಫಾರ್ಮಿಗೆ ಬರಬೇಕು ಅಂದಾಗ ಮುಂದೆಯಿಂದ ಬರ್ಬೋದು. ಅದಕ್ಕೊಂದು ರೋಡ್ ಇದೆ, 1 ಕಿಲೋಮೀಟರ್ ಆಗುತ್ತೆ. ನೋಡಿ ಇಲ್ಲಿ ತೋರಿಸ್ತದೆ 941 ಮೀಟ್ರು, 1507 ಮೀಟ್ರು ವರ್ಲ್ಡ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್. ನೀವು ಅಂದ್ಕೊಳ್ತಾರೆ ಇದೊಂದು ದೊಡ್ಡದ ಥರ ಇಲ್ಲ, ಮೈಸೂರು, ಬೆಂಗಳೂರು, ಅರಸೀಕೆರೆ ಥರ ಏನು ರೈಲ್ವೆ ಸ್ಟೇಷನ್ ಇದೆ ಅದೇ ಥರ, ಬಟ್ ಲೆಂತ್ ಆಗಿದೆ. ಸೊ 1.5 ಕಿಲೋಮೀಟ್ರ್ ಸ್ಟೇಷನ್ ಲೆಂತ್ ಇದೆ, ಹಾಗೆ ಪ್ಲಾಟ್ಫಾರ್ಮ್ ಇದೆ. ಈಗ ನೋಡಿ ಇದು ಈಗ ಮುಂದೆ ಕಾಣಿಸ್ತಿಲ್ಲ ಎಂಟ್ರೆನ್ಸು ಈ ಸ್ಟೇಷನ್ಗೆ 6, 7, 8 ಪ್ಲಾಟ್ಫಾರ್ಮಿಗೆ. ಇಲ್ಲಿಂದ ರೈಲ್ವೆ ಸ್ಟೇಷನ್ನು ಡಿಪಾರ್ಚರ್ ಆಗುತ್ತಲ್ಲ, ಇದು ಆ್ಯಕ್ಚುಲಿ ಈ ದಾವಣಗೆರೆ ಸೈಡಿಂದ ಹೋಗೋದು ನೋಡಿ 8 ಪ್ಲಾಟ್ಫಾರ್ಮ್, 1ರಿಂದ ಎಕ್ಸ್ಟೆನ್ಷನ್ ಆಗಿರೋದು. ಆಲ್ಮೋಸ್ಟ್ ಇಲ್ಲಿ ಡಿಪಾರ್ಚರ್ ಆಗೋ ಟ್ರೈನು ಅರಸೀಕೆರೆ ಹತ್ರ ಹೋಗೋವೆಲ್ಲ ಇಲ್ಲಿಂದಲೇ ಹೊರಡ್ತಾವಲ್ಲ, ಇದು ಇಲ್ಲಿಂದಲೇ ಡಿಪಾರ್ಚರ್ ಆಗ್ತವೆ. ನೋಡಿ ಇದು ಎಂಟ್ರೆನ್ಸು 6, 7, 8 ಪ್ಲಾಟ್ಫಾರ್ಮಿಗೆ ಎಂಟ್ರೆನ್ಸು ಇದು. ಸುಮಾರು ವಿಶಾಲವಾಗಿದೆ ಜಾಗ ಎಲ್ಲ. ಇದು ಎಂಟ್ರೆನ್ಸ್ ರೋಡಿಂದ ಬರೋದು. ನೋಡಿ ಜಾಗ ಎಲ್ಲ ಪಾರ್ಕಿಂಗಿಗೆಲ್ಲ ಸುಮಾರು ಪ್ಲೇಸ್ ಎಲ್ಲ ಬಿಟ್ಟಿದ್ದಾರೆ. ಇದೆ ಹುಬ್ಳಿ ರೈಲ್ವೆ ಸ್ಟೇಷನ್. ಥ್ಯಾಂಕ್ ಯು ಆಲ್. ಬಾಯ್.